ಸಿಂಧನೂರು ತಾಲೂಕಿನಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ತಹಸೀಲ್ದಾರರು ಸಿಂಧನೂರು ಇವರ ಮೂಲಕ ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ಎಕರೆಗೆ 20 ಕ್ವಿಂಟಲ್ರಂತೆ ಜೋಳವನ್ನು ಖರೀದಿಸುವಂತೆ ಹಾಗೂ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸುದ್ದಿಗೋಷ್ಠಿ ಮತ್ತು ಮನವಿಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮಾಡಲಾಯಿತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮತ್ತು ಮನವಿಯನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ಯುವ ಮುಖಂಡ ನಿರುಪಾದಿ ಕೆ ಗೋಮರ್ಸಿ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಈ ಸಂದರ್ಭದಲ್ಲಿ ಬಂದಿರತಕ್ಕಂತ ನನ್ನೆಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಂದು ಅತಿ ಮುಖ್ಯವಾದಂತ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ವಿಷಯ ಏನಂತ ಹೇಳಿದ್ರೆ, ಮಾನ್ಯ ತಹಸೀಲ್ದಾರರು ಸಿಂಧನೂರು ಇವರ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಇವರಿಗೆ 2024-25 ಸಾಲಿನಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಜೋಳ, ರೈತರ ಬೆಳೆದಂತ ಜೋಳವನ್ನ ಖರೀದಿಸುವಂತ ಏನೊಂದು ಪ್ರಕ್ರಿಯೆ ಏನಿದೆ ಅದು ರೈತರಿಗೆ ಬಹಳ ಅನಾನುಕೂಲ ಸೃಷ್ಟಿಯಾಗುವಂತದ್ದು. ಯಾಕಂತ ಹೇಳಿದ್ರೆ ಈ ವರ್ಷ ಕೇವಲ ಎಕರೆಗೆ 10 ಕ್ವಿಂಟಲ್ ಖರೀದಿಸಲಿಕ್ಕೆ ಮಾತ್ರ ಇವರು ಸರ್ಕಾರ ಅನುಮತಿ ನೀಡ್ತಾ ಇದೆ. ಆದ್ರೆ ಇವತ್ತು ಈ ವರ್ಷ ಮಳೆಯಿಂದಾಗಿ ರೈತರು ಉತ್ಕೃಷ್ಟವಾದಂತ ಮತ್ತು ಹೆಚ್ಚಿನ ಸುಮಾರು 35-40 ಕ್ವಿಂಟಲ್ ವರೆಗೂ ಕೂಡ ಜೋಳವನ್ನ ಬೆಳೆದಿದ್ದಾರೆ. ಆದ್ರೆ ಇವರು ಕೇವಲ 10 ಕ್ವಿಂಟಲ್ ಮಾಡೋದ್ರಿಂದ ಇನ್ನು ಮಿಕ್ಕಿದಂತ 25-30 ಕ್ವಿಂಟಲ್ ಜೋಳವನ್ನ ಮಧ್ಯವರ್ತಿಗಳಿಗೆ ಅಥವಾ ದಲ್ಲಾಳಿಗಳಿಗೆ ಕಡಿಮೆ ರೇಟಿಗೆ ಮಾರುವಂತ ಸ್ಥಿತಿ ಇವತ್ತು ರೈತರಿಗೆ ಅಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈಗಾಗಲೇ ಕಟಾವು ಅಂತ ಮುಗಿತಾ ಇದೆ. ನಾಳೆಯಿಂದನೇ ಜನವರಿ 2025 1ನೇ ತಾರೀಕಿಂದ ಜೋಳ ಖರೀದಿ ಕೇಂದ್ರಗಳು ಕೂಡ ಓಪನ್ ಆಗ್ತಾ ಇದ್ದಾವೆ. ಅಲ್ಲಿ ಖರೀದಿ ಕೇಂದ್ರಗಳಲ್ಲಿ ಕೂಡ ಹೋದ ವರ್ಷ ನೀವೆಲ್ಲರೂ ಕೂಡ ಗೊತ್ತಾಗಿದೆ ಅಲ್ಲಿ ಎಷ್ಟು ಮೋಸಗಳು ನಡೀತಾ ಇದೆ, ರೈತರಿಗೆ ಅನ್ಯಾಯ ನಡೀತಾ ಇದೆ, ಮಧ್ಯವರ್ತಿಗಳ ಹಾವಳಿ ಯಾವ ರೀತಿಯಾಗಿ ನಡೀತಾ ಇದೆ. ಹೋದ ವರ್ಷ ಎಲ್ಲ ಗೋಣಿ ಚೀಲದ್ದು ಕೂಡ ಬಹಳ ರಾದಂತ ಆಯ್ತು. ಎಷ್ಟೋ APMC ಅಂಗಡಿಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದ್ರು, ಅವ್ರ ಮೇಲೆ ಆಕ್ಷನ್ ಕೂಡ ತಗೊಂಡ್ರು. ಈ ರೀತಿಯಾಗಿ ಈ ವರ್ಷ ಕೂಡ ಆಗ್ಬಾರ್ದು. ಅಲ್ಲಿ ರೈತರಿಗೆ ಅನಾನುಕೂಲ ಸೃಷ್ಟಿಯಾಗದಂತೆ ರಾಜ್ಯ ಸರ್ಕಾರ ಆಗಿರ್ಬೋದು, ತಾಲೂಕು ಆಡಳಿತಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಸೂಕ್ತವಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತೆ ಅಲ್ಲಿ ಜೋಳ ಖರೀದಿ ಕೇಂದ್ರದಲ್ಲಿ CCTVಯನ್ನ ಕಡ್ಡಾಯವಾಗಿ ಅಳವಡಿಸಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ತೂಕದಲ್ಲಿ ಮೋಸ ಆಗಿರ್ಬೋದು, ಅಲ್ಲಿ ದಲ್ಲಾಳಿಗಳ ಅತಿಕ್ರಮ ಪ್ರವೇಶ ಆಗಿರ್ಬೋದು, ಯಾವುದೇ ರಾಜಕಾರಣಿಗಳ ಅತಿಕ್ರಮ ಪ್ರವೇಶ. ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ KRS ಪಕ್ಷದ ವತಿಯಿಂದ ಮಾನ್ಯ ತಹಸೀಲ್ದಾರರು ಸಿಂಧನೂರು ಇವರ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಇವರಿಗೆ ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ಎಕರೆಗೆ 20 ಕ್ವಿಂಟಲ್ನಂತೆ ಜೋಳವನ್ನ ಖರೀದಿಸುವಂತೆ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಮನವಿ ಪತ್ರವನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಯ್ಯಪ್ಪ ಮೇಟಿ ಅಂತೇಳಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಸಿಂಧನೂರು, ತಾಲೂಕಾ ಕಾರ್ಯದರ್ಶಿಗಳಾದಂತ ಚನ್ನಬಸವ ಸೋಮಲಾಪುರ, ವೀರೇಶ ಕೋಟೆ, ಆಮೇಲೆ ನಮ್ಮ ಶರಣಯ್ಯ ಸ್ವಾಮಿ ಅವರಾಗಿರ್ಬೋದು, ಮತ್ತೆ ಶರಣಪ್ಪ ಬೇರಿಗೆ ಅವರಾಗಿರ್ಬೋದು, ನಮ್ಮ ಶರಣಪ್ಪ ಜನತಾ ಕಾಲೋನಿ ಆಗಿರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸಿಂಧನೂರಿನಲ್ಲಿ 2024-25 ಸಾಲಿನ ಜೋಳ ಖರೀದಿಯ ಕೇಂದ್ರಗಳನ್ನ ಈಗಾಗಲೇ ನಾಳೆಯಿಂದನೇ ಆರಂಭ ಆಗ್ತಾ ಇದೆ. ಒಂದು ಸರ್ಕಾರದ ನಿಯಮ ಏನಿದೆ ಅಂತಂದ್ರೆ, ಪ್ರತಿ ಎಕರೆಗೆ ಕೇವಲ 10 ಕ್ವಿಂಟಲ್ಗೆ ಮಾತ್ರ ಜೋಳ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಆದ್ರೆ ಈ ವರ್ಷ ಮಳೆ ಸಮೃದ್ಧವಾಗಿರೋ ಕಾರಣಕ್ಕಾಗಿ, ತುಂಗಭದ್ರಾ ನೀರಿನ ಸಮಸ್ಯೆ ಆಗದೇ ಇರೋ ಕಾರಣಕ್ಕಾಗಿ ಈ ಭಾಗದ ರೈತರು, ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ರೈತರು ಈ ಬಾರಿ 35-40 ಕ್ವಿಂಟಲ್ರಂತೆ ಹೆಚ್ಚಿನದಾಗಿ ಜೋಳವನ್ನ ಕಷ್ಟಪಟ್ಟು ಅಥವಾ ಹಲವಾರು ನೋವು ನಲಿವುಗಳ ನಡುವೆ ಹಗಲಿರುಳೆನ್ನದೆ ದುಡಿದು ಇವತ್ತು 35-40 ಕ್ವಿಂಟಲ್ನ ಬೆಳೆದಿದ್ದಾರೆ. ಆದ್ರೆ ಸರ್ಕಾರದ ನಿಯಮ ಏನಿದೆ, ಕೇವಲ ಎಕರೆಗೆ 10 ಕ್ವಿಂಟಲ್ ವರೆಗೆ ಮಾತ್ರ ಅಂತೇಳಿ ಸರ್ಕಾರದ ನಿಯಮ ಇದೆ. ಈ ನಿಯಮ ಅಸಂವಿಧಾನಿಕವಾದದ್ದು, ರೈತರಿಗೆ ವಿರೋಧವಾಗಿರುವಂತದ್ದು. ರೈತರ ಅನುಕೂಲಕ್ಕಾಗಿ ಇದು 10 ಕ್ವಿಂಟಲ್ ಆಗೋದು ಅಸಾಧ್ಯ. ಹೋದ ವರ್ಷ ಇದ್ದಂತ 20 ಕ್ವಿಂಟಲ್ ಎಕರೆಗೆ 20 ಕ್ವಿಂಟಲ್ ಅಂತೆ ರೈತರ ಜೋಳವನ್ನ ಖರೀದಿ ಮಾಡಬೇಕು ಅನ್ನುವಂಥದ್ದು ನಮ್ಮ KRS ಪಕ್ಷದ ವತಿಯಿಂದ ರೈತರ ಪರವಾಗಿ ಇವತ್ತು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಜೋಳ ಖರೀದಿ ಕೇಂದ್ರ ಅಂತ ಹೇಳಿದ್ರೆ ಅಲ್ಲಿ ರೈತರಿಗೆ ಮೋಸ ಆಗುವಂತದ್ದು, ಅನ್ಯಾಯ ಆಗುವಂತದ್ದು, ಅಲ್ಲಿ ರೈತರಿಗೆ ವಂಚನೆ ಆಗುವಂತದ್ದು ಕೂಡ ಸರ್ವೇ ಸಾಮಾನ್ಯ ಅನ್ನುವಂಥದ್ದಾಗಿದೆ. ಅಲ್ಲಿ ಮಧ್ಯವರ್ತಿಗಳ ಹಾವಳಿ, ತೂಕದಲ್ಲಿ ಮೋಸ, ಆಮೇಲೆ ಅಲ್ಲಿ CCTV ವ್ಯವಸ್ಥೆ ಇಲ್ಲದಿರುವಂತದ್ದು, ಹೀಗೆ
ಅಲ್ಲಿ ರಾಜಕಾರಣಿಗಳ ಪ್ರಭಾವ, ಹೀಗೆ ಹಲವಾರು ಪ್ರಭಾವಗಳಿಂದಾಗಿ ರೈತ ಬಹಳಷ್ಟು ನಲುಗ್ತಾ ಇದ್ದಾನೆ, ಸಮಸ್ಯೆಗೆ ಒಳಗಾಗ್ತಾ ಇದ್ದಾನೆ. ಆಮೇಲೆ ಜೋಳ ಖರೀದಿಸಿದಂತ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಶೀಘ್ರಗತಿಯಲ್ಲಿನೇ ಅವರ ಖಾತೆಗೆ ಹಣವನ್ನು ಜಮಾ ಮಾಡಬೇಕು. ಹೋದ ವರ್ಷ ಸುಮಾರು 4 ರಿಂದ 5 ತಿಂಗಳು ಕೂಡ ಕಾಲಾವಕಾಶವನ್ನ ತೆಗೆದುಕೊಂಡ್ರು. ಈ ವರ್ಷ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ರೈತ ಸಾಲ ಸೂಲ ಮಾಡಿ ಎಲ್ಲೋ ಕೈಗಾಡ ಬಡ್ಡಿ ದರದಲ್ಲಿ ಸಾಲವನ್ನು ತಂದು ಇವತ್ತು ದುಡಿಮೆ ಮಾಡಿ ಜೋಳವನ್ನು ಬೆಳೆದಿರ್ತಾನೆ. ಆದ್ರೆ ಸರ್ಕಾರ 5-6 ತಿಂಗಳು ಮಾಡಿಬಿಟ್ರೆ ಅವನ ಈ ಕಡೆ ಬಡ್ಡಿ ದರವು ಜಾಸ್ತಿ ಆಗುತ್ತೆ, ಆಮೇಲೆ ಇವನ ಕಷ್ಟಗಳು ಕೂಡ ನಿವಾರಣೆ ಆಗದಿರುವಂತ ನಿಟ್ಟಿನಲ್ಲಿ ಆದಷ್ಟು ಶೀಘ್ರಗತಿಯಲ್ಲಿ ಬೇಗನೆ ರೈತರ ಖಾತೆಗೆ ಜೋಳ ಖರೀದಿ ಮಾಡಿದಂತ ರಾಜ್ಯ ಸರ್ಕಾರ ರೈತರ ಖಾತೆಗೆ ಶೀಘ್ರ ಮಟ್ಟದಲ್ಲಿ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿಯನ್ನ ಮಾಡ್ತಾ ಇದೀವಿ. ಈಗ ನಮ್ಮೆಲ್ಲರ ನೇತೃತ್ವದೊಂದಿಗೆ ಮನವಿ ಪತ್ರವನ್ನ ನೀಡ್ತಾ ಇದ್ದೀವಿ. ಬನ್ನಿ ಅಣ್ಣರೇ, ಫೋಟೋ ತೆಗಿಬಿಡಿ ಸರ್. ಫೋಟೋ ಇದ್ದೇನಪ್ಪ? ಫೋಟೋ ತೆಗಿ, ಚೆನ್ನಾಗಿ ಬರುತ್ತಾ? ನಂಗೆ ಬರ್ತಾ ಇಲ್ಲ ತೆಗಿ ಯಾರಿಗೆ ಸರ್ ಸರ್ ಸುಳ್ಳೆ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲ ಅಲ್ಲಿ ಯಾರಿಗೆ ಫೋಟೋ ತೆಗಿ. ನೀನ್ ಚಲೋ ಅವ್ರಿಗೆ ಸಾರಿ ಕೊಡು, ಫೋನ್ ಅವ್ರಿಗೆ ಕೊಟ್ಟು ಒಂದೇ ನಿಮಿಷ. ಬಂದ್ರ ಫೋಟೋ ಇದ್ರೆ ಬಂತ ಇಲ್ಲ ಬಂತ ನೋಡಿ ಸರ್, ನೀವು ಸಿಗ್ರಿ ಸರ್. ಇಷ್ಟು ವಿಚಾರ ಎಲ್ಲ ಏನಿದೆ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಸಿಂಧನೂರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅಯ್ಯಪ್ಪ ಮೇಟಿ, ತಾಲೂಕಾ ಕಾರ್ಯದರ್ಶಿಗಳಾದಂತಹ ಕೃಷ್ಣ ಸುಕಾಲಪೇಟೆ, ವೀರೇಶ್ ಕೋಟೆ ಮತ್ತು ಶರಣಪ್ಪ ಬೆರಗಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.